ಕುಡಿಯುವ ನೀರಿಗಾಗಿ ಗೋಟೂರು ಗ್ರಾಮಸ್ಥರ ಪರದಾಟ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವ ಯಮಕನಮರಡಿ ಮತಕ್ಷೇತ್ರ ಗೋಟೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮದಲ್ಲಿ ಕಳೆದ 3 ತಿಂಗಳುಗಳಿಂದ ಕೇವಲ 3 ಬಾರಿ ಮಾತ್ರ ಕುಡಿಯುವ ನೀರು ಬಂದಿದ್ದು, ಈ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗ್ರಾಮ ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸದ್ಯ ಗ್ರಾಮಸ್ಥರು 6 ಕಿಲೋಮೀಟರ್ ದೂರದಲ್ಲಿರುವ ಸಂಕೇಶ್ವರ ಪಟ್ಟಣಕ್ಕೆ ತೆರಳಿ ನೀರು ತರಬೇಕು, ಇಲ್ಲವಾದರೆ 800 ರೂಪಾಯಿ ಹಣ ನೀಡಿ ಟ್ಯಾಂಕರ್ ನೀರು ತರಿಸಿ ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ದಿನಗಳಿಂದ ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಗ್ರಾಮ ಪಂಚಾಯಿತಿ ಅಧಿಕಾರಿ ಮಾತ್ರ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಯ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಗ್ರಾಮಕ್ಕೆ ನೀರಿನ ಸಮಸ್ಯೆ ಹೋಗಲಾಡಿಸದಿದ್ದರೆ ಬರುವ ದಿನಗಳಲ್ಲಿ ಗ್ರಾಮದ ಎದುರು ಹೋರಾಟ ಮಾಡುತ್ತೇವೆ, ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಕ್ಷೇತ್ರದಾಗ ಗೋಟೂರು ಗ್ರಾಮ ಇರ್ತದ. ಈ ಗೋಟೂರು ಗ್ರಾಮದಲ್ಲಿ ಕಳೆದ 3 ವರ್ಷಗಳಿಂದ ಮಳೆ ಸರಿಯಾಗಿ ನೀರ ವ್ಯವಸ್ಥೆ ಮಾಡ್ತಲ್ಲ ಗ್ರಾಮ ಪಂಚಾಯತಿ ಆಡಳಿತ ಆಗಲಿ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ. ಇಲ್ಲಿ ಅತ್ಯಂತ ಬಡವರು ಮಂದಿದೋಕರ ನಾವು ಪ್ರತಿನಿತ್ಯ ನಾವು ನೀರಿಂದ ಈಗ ಕಳೆದ 30 ದಿನಗಳಲ್ಲಿ 50 ದಿನಗಳಲ್ಲಿ 30 ದಿನ ಬರೀ 3 ದಿವಸ ಮಾತ್ರ ನೀರು ಬಂದವು, ಉಳಿಕೆದ ನೀರೇ ಬರೋಂಗಿಲ್ಲ. ಮತ್ತು ನಾವು ನೀರ್ದ ತೊಂದರೆ ಐತೆ ಅಂತೇಳಿ PDO ಸಾಹೇಬ್ರಿಗೆ ಹೇಳಿದ್ರೆ PDO ಸಾಹೇಬ್ರು ಸರಿಯಾಗಿ ಫೋನು ಎಬ್ಸಂಗಿಲ್ಲ. ಮತ್ತು ಇಲ್ಲಿ ಜನಸಂಖ್ಯೆನೂ 5,000 ರಿಂದ 6,000 ಇರೋದ್ರಿಂದ ನಮ್ಗೆ ನೀರು ಬೇಕಾಗೋದ್ರಿಂದ ನಾವು ಸಂಕೇಶ್ವರಕ್ಕೆ ಹೋಗಿ ದಿನನಿತ್ಯ ನೀರಿಂದ ಪರದಾಡುವಂಥ ಪರಿಸ್ಥಿತಿ ಬಂದೈತಿ. ಮತ್ತು ಇದೇ ರೀತಿನ PDO ದಿನನಿತ್ಯ ಕಾಲ್ ಮಾಡಿದ್ರು ಕೂಡ ಒಂದು ಸರಿ ಫೋನು ಎಬ್ಸಂಗಿಲ್ಲ. ಅವ್ರ ನೀರಿಂದ ಭಾಳ ಅನಾವಶ್ಯಕವಾಗಿತ್ತು. ಮತ್ತು ಪೈಪ್ಲೈನ್ ಬರೀಗೆ 1 ವಾರ ಚಾಲೂ ಇರ್ತೈತಿ, 1 ದಿವಸ ಬರ್ತೈತಿ, 2ನೇ ದಿವಸ ಪೈಪ್ ಕೆಟ್ಟೈತಿ ಅಂತ ಹೇಳ್ತಾರೆ. 1 ದಿವಸ ಇದು ಕೆಟ್ಟೈತಿ, ಅದಕ್ಕಾಗಿ ನಿಮ್ಮ ಊರಿಗೆ 1 ವಾರ ನೀರು ಬರೋಂಗಿಲ್ಲ, ಅದಕ್ಕಾಗಿ ನೀವು ಅಂತ ಹೇಳ್ತಾರೆ. ಮತ್ತು ಇದಕ್ಕಾದ್ರೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡುತ್ತೆ PDO ಸಾಹೇಬ್ರಿಗೆ ಹೇಳಿದ್ರೆ ಅದನ್ನು ಕೇಳಂಗಿಲ್ಲ. ಅವರ ನೀರಿನ ಟ್ಯಾಂಕರ್ ತಂದರೆ ಪ್ರತಿ ಓಣಿಗೆ ನೀರು ಹಾಕೋ ವ್ಯವಸ್ಥೆನೂ ಮಾಡೋಂಗಿಲ್ಲ, ಅದಕ್ಕಾಗಿ ನಾವು ಹೇಳಿದ್ರೆ ಫೋನು ಎಬ್ಸಂಗಿಲ್ಲ ಅವರ. ಸೊ ಇದನ್ನು ದಯಮಾಡಿ ನಮ್ಮ ಕ್ಷೇತ್ರ ಶಾಸಕರಾಗಲಿ ಮತ್ತು ನಮ್ಮ ಕ್ಷೇತ್ರದ ತಾಲೂಕಿನ ಅಧಿಕಾರಿಗಳಾದಂಥ ಇದ್ರ ಮೇಲೆ ಗಮನವನ್ನು ಹರಿಸಿ ನಮ್ಮ ಗೋಟೂರಿನ ಗ್ರಾಮಸ್ಥರಿಗೆ ನೀರಿನ ಅವಕಾಶ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿಸ್ಕೊಳ್ತೀನಿ. ರಾಜಶೇಖರ್ ಹಿರೇಮಠ, KMM ನ್ಯೂಸ್, ಬೆಳಗಾವಿ.